ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಇದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಅವರನ್ನು ಕರೆಸ್ತಾ ಇರೋದು ಅನ್ನೋ ವಿಷಯ. ಅದಕ್ಕೂ ಮುನ್ನವೇ ಡೆಲ್ಲಿಗೆ ಹಾರಲಿರುವ ಸಿದ್ದರಾಮಯ್ಯ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಕ್ಲೈಮ್ಯಾಕ್ಸ್ ಬೆಳವಣಿಗೆ, ಕ್ಲೈಮ್ಯಾಕ್ಸ್ ಥರನೇ ಕಾಣಿಸ್ತಾ ಇದೆ ಇದು. ರಾಹುಲ್ ಗಾಂಧಿಯವರನ್ನೇ ಇಲ್ಲಿ ಕರೆಸ್ತಾ ಇರೋದು. ಅದಕ್ಕೂ ಮುನ್ನವೇ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗ್ತಾ ಇರೋದು. ಅಷ್ಟು ಬಿಸಿ ಏರಿದ ವಾತಾವರಣ. ಬಿಹಾರ ಚುನಾವಣೆ ಹತ್ತಿರ ಆಗ್ತಾ ಇದ್ದ ಹಾಗೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಹಾಗಾದರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವ್ರ ವಿರುದ್ಧ ಆ್ಯಕ್ಷನ್ ಆಗಲೇಬೇಕು ಅನ್ನುವಂಥ ಒತ್ತಡ ಕೇಳಿಬರ್ತಿದೆ. ಯಾಕಂದರೆ ಹಿಂದೆ ಶಿವಗಂಗಾ ಸ್ಟೇಟ್ಮೆಂಟ್ ಕೊಟ್ಟಾಗ, ಇನ್ನೊಬ್ಬರು ಕೊಟ್ಟಾಗ ಇಕ್ಬಾಲ್ ಹುಸೇನ್ ಅವ್ರಿಗೆಲ್ಲ ನೋಟಿಸ್ ಕೊಡಲಾಗಿತ್ತು, ಶಿಸ್ತು ಕ್ರಮ ಅಂತ. ರಾಜಣ್ಣವರು ಪಕ್ಷದ ವಿಚಾರದಲ್ಲಿ ಮಾತಾಡಿದ್ದಕ್ಕೆ ತಲೆದಂಡನೆ ಆಯಿತು. ಅದೇ ರೀತಿಯಲ್ಲಿ ಇದು ತುಂಬ ಸೀರಿಯಸ್ ಸ್ಟೇಟ್ಮೆಂಟು. ಈಗಾಗಲೇ ಜಟಾಪಟಿ ಆಗ್ತಿರುವಾಗ ಶಾಂತಿಯಿಂದಿರಬೇಕು, ಎಲ್ಲರೂ ಶಿಸ್ತು ಕಾಯ್ದುಕೊಳ್ಬೇಕು ಅನ್ನೋ ಕಟ್ಟುನಿಟ್ಟಿನ ಆಜ್ಞೆ ಹೈಕಮಾಂಡ್ ಹೊರಡಿಸಿದೆ ಅಂತಲೇ ನಾವು ಸುಮ್ಮನಿದ್ದೀವಿ. ಅಂದರೆ ಡಿ ಕೆ ಬಣದವರು ಹೇಳ್ತಾ ಇರೋದು. ಇವ್ರು ಯಾಕೆ ಮಾತಾಡಬೇಕಿತ್ತು ಇಷ್ಟು ದೊಡ್ಡ ಸ್ಟೇಟ್ಮೆಂಟ್ ಅಂತ ಈಗ ಆ್ಯಕ್ಷನ್ ಆಗಲೇಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಿದೆ. ಹೈಕಮಾಂಡ್ ತನಕ ಹೋಗಿದೆ ಅದು. ಈಗಾಗಲೇ ಮಾಹಿತಿ ಹೈಕಮಾಂಡ್ಗೆ ಹೋಗಿ ವೇಣುಗೋಪಾಲ್ ಅವರು ಫುಲ್ ಗರಂ ಆಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವ್ರು ಈ ರೀತಿ ಮಾತಾಡಿದ್ದು ಯಾಕೆ, ಯಾರು ಅವ್ರಿಗೆ ಅಧಿಕಾರವನ್ನು ಅನ್ನೋ ತನಕ ಸಿಟ್ಟಾಗಿದ್ದಾರಂತೆ. ರಾಜ್ಯದ ನಾಯಕರ ಬಳಿ ಈ ವಿಚಾರದಲ್ಲಿ ಮಾತನಾಡ್ತಾ ವೇಣುಗೋಪಾಲ್ ಅವರು ಹರಿಹಾಯ್ದಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಿದೆ. ಸೊ AICC ನೋಟಿಸ್ಸೇ ಜಾರಿ ಆಗುತ್ತಾ? ಯತೀಂದ್ರ ಅವ್ರಿಗೆ ನೋಟಿಸ್ ಬಂದರೆ ನೋಡ್ಕೊಳ್ತೀನಿ, ಈಗಂತೂ ನಾನು ಯಾವ ಮಾತು ಆಡಲ್ಲ, ಎಲ್ಲಿ ಆಡಬೇಕೋ ಅಲ್ಲಿ ಆಡ್ತೀನಿ ಅಂತ ಯತೀಂದ್ರ ಅವ್ರು ಹೇಳ್ತಿರೋದು. ನನ್ನ ಹೇಳಿಕೆಗೆ ಈಗಲೂ ಬದ್ಧ, ನಾನೇನೂ ತಪ್ಪಾಗಿ ಹೇಳಿಲ್ಲ ಅಂತ ಯತೀಂದ್ರ ಅವರ ಕ್ಲಾರಿಫಿಕೇಷನು. ಆದರೆ ಹೈಕಮಾಂಡ್ ಇಲ್ಲಿಂದ KPCCಯಿಂದ ಏನು ಶಿಸ್ತು ಕ್ರಮದ ಅಥವಾ ಮತ್ತೊಂದು ಎಚ್ಚರಿಕೆಯ ನೋಟಿಸ್ ಇಲ್ಲ, ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೀನಿ ಅಂತ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಖಡಕ್ ಆನ್ಸರ್ ಕೊಟ್ಟರು ನಡೆದ್ರಲ್ಲ. ಈಗ ಡೆಲ್ಲಿ ಮಟ್ಟದಲ್ಲಿ ಇದು ಸದ್ದು ಮಾಡ್ತಿದ್ದು ವೇಣುಗೋಪಾಲ್ ಅವರು ಗರಂ ಆಗಿದ್ದಾರೆ. ಸೊ AICC ನೋಟಿಸ್ಸೇ ಜಾರಿ ಆಗುತ್ತಾ ಯತೀಂದ್ರ ಅವ್ರಿಗೆ ಅನ್ನೋ ತನಕ ಹೋಗಿದೆ ವಿಷಯ. ಅಷ್ಟು ಸಲೀಸಾಗಿ ಇದನ್ನು ಬಿಡೋದಕ್ಕೆ ರೆಡಿ ಇಲ್ಲ ಸಿದ್ದು ವಿರೋಧಿ ಬಣದವರು ಅನ್ನೋದನ್ನು ಗಮನಿಸಬಹುದು. ಮಾತಾಡೋದಿಲ್ಲ, ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ನಾನು ಏನು ಹೇಳಬೇಕೋ ಹೇಳಿದ್ದಾಗಿದೆ. ಹೈಕಮಾಂಡಿಗೆ ಯಾರು ಏನು ಬೇಕಾದರೂ ವರದಿ ಕೊಡಲಿ, ನಾನು ನನ್ನ ಮಾತಿಗೆ ಎಲ್ಲಿ ಸ್ಪಷ್ಟನೆ ಕೊಡಬೇಕು ಅಲ್ಲಿ ನಾನು ಕೊಡ್ತೀನಿ ಅನ್ನೋದನ್ನು ಹೇಳೋದ್ರ ಮೂಲಕ ತಮ್ಮ ಹಿಂದಿನ ಹೇಳಿಕೆಯನ್ನು ಮತ್ತೊಮ್ಮೆ ಸಮರ್ಥಿಸಿಕೊಳ್ತಾ ಇದ್ದಾರೆ. ಹಾಗೆ 5 ವರ್ಷ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ ಅನ್ನೋದನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಎದುರಾಳಿಗಳಿಗೂ ಕೂಡ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ಆಗಿಬಿಡುತ್ತೆ, ಡಿಸೆಂಬರ್ ಕ್ರಾಂತಿ ಆಗಿಬಿಡುತ್ತೆ, ಇಲ್ಲ ಜನವರಿಯಲ್ಲಿ ಬಿಟ್ಕೊಡ್ತಾರಂತೆ ಅನ್ನೋ ಅಂತೆ ಮಾತುಗಳಿಗೂ ಈ ಮೂಲಕ ಫುಲ್ ಸ್ಟಾಪನ್ನು ಹಾಕ್ತಾ ಇದ್ದಾರೆ. ಇವರೇ ಹಾಕಿದ್ದ ಅಥವಾ ಬೇರೆಯವರ ಅನತಿಯತ್ತೆ ಹಾಕಿದ್ದ ಗೊತ್ತಿಲ್ಲ, ಬಟ್ ಹೇಳ್ತಿದ್ದಾರೆ ಫರ್ಮ್ ಆಗಿ. ನಾ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ಏನು ವಿವಾದ ಪಡ್ಕೊಂಡಾಗಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ಮತ್ತೆ ಅದ್ರ ಬಗ್ಗೆ ಹೇಳೋ ಅಗತ್ಯ ಇಲ್ಲ, ಬೇರೆ ಏನಾದರೂ ಕೇಳಿ. ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷದವ್ರು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ, ಈ ವಿಚಾರದಲ್ಲಿ ಮತ್ತೆ ಮಾತಾಡಿ. ನೋಟಿಸ್ ಬಂದಂಗೆ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದರೂ ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವುದೇ ತಪ್ಪು, ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ, ಅಷ್ಟೇ. ಒಬ್ಬೊಬ್ಬರೇ ಧ್ವನಿ ಕೂಡಿಸ್ತಾ ಇದ್ದಾರೆ, ಏನೋ ಒಂದು ದೊಡ್ಡದಾಗೋದಿದೆ ಅಂತ. ಈ ಹೊತ್ತಲ್ಲಿ ನೋಡಿ, ಬಿಹಾರದ ಚುನಾವಣೆಯ ನೆಕ್ಸ್ಟ್ ಡೇನೇ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗ್ತಿದ್ದಾರೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ರಿಸಲ್ಟ್ ಬಂದ ಮರುದಿನ ನವೆಂಬರ್ 14ಕ್ಕೆ ರಿಸಲ್ಟು, 15ಕ್ಕೆ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ತಿದ್ದಾರೆ. 3 ದಿನ ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ.
15, 16, 17 ಅಲ್ಲೇ ವಾಸ್ತವ್ಯ ಹೂಡ್ತಾರೆ ಡೆಲ್ಲಿಲಿ. ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಮುದ್ರೆ ಒತ್ತಿಸುವಂತಹ ಪ್ರಯತ್ನ ನಡೆಯುತ್ತೆ ಸಿದ್ದರಾಮಯ್ಯನವರಿಂದ. ಅದರ ಅರ್ಥ ಏನು? CM ಆಗಿ ತಾನು ಮುಂದುವರಿಯೋದಕ್ಕೆ ಬೇಕಾದಂತಹ ಒಂದು ಅನುಮತಿಯನ್ನು ಪಡ್ಕೊಳ್ಳೋದು. ಸಂಪುಟ ಪುನರ್ರಚನೆ ಆಗತ್ತೆ ಅಂದರೆ ಸಿದ್ದರಾಮಯ್ಯನವರು ಸದ್ಯಕ್ಕಂತೂ ಸೇಫ್ ಅಂತ ಅರ್ಥ ಆಗುತ್ತಲ್ವ. ಸೊ ಅದಕ್ಕೆ ಪರ್ಮಿಷನ್ ತಗೊಳ್ಳೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಬಿಹಾರ ಚುನಾವಣೆ ಆಗೋ ತನಕ ಯಾರೂ ಕೈಗೆ ಸಿಗಲ್ಲ. ಸೊ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದಾಗ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರುತ್ತೆ ಇರೋ ರಾಜ್ಯಗಳ ಬಗ್ಗೆ ಏನು ಮಾಡೋದು ಅಧಿಕಾರ ಇರೋ ಕಡೆ ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ತಡ ಮಾಡದೆ, ಗ್ಯಾಪೇ ಕೊಡದೆ ಡೆಲ್ಲಿಗೆ ಹಾರ್ತಿರೋದು ನೋಡಿದ್ರೆ ಎಷ್ಟು ಒತ್ತಡ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಸಂಪುಟ ಪುನರ್ರಚನೆಗೆ ಮುದ್ರೆ ಒತ್ತಿ ಅಂತ. ಅದರ ಅರ್ಥ ಏನು? ಇದುವರೆಗೂ ಮುದ್ರೆ ಬಿದ್ದಿಲ್ಲ. DK ಶಿವಕುಮಾರ್ ಅವ್ರು ಹೇಳ್ತಿದ್ದಾರಲ್ಲ. ಯಾರು ಹೇಳಿದ್ದಾರೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ? ಹೈಕಮಾಂಡ್ ಹೇಳಿದ್ಯಾ ಅಥವಾ ಸಿದ್ದರಾಮಯ್ಯನವ್ರು ಹೇಳಿದಾರಾ ಅಥವಾ ನಾನು ಹೇಳಿದ್ದೀನಾ? ಯಾರೂ ಹೇಳಿಲ್ಲ. ಯಾರ್ಯಾರೋ ಮಾತಾಡ್ಕೊಳ್ತಿದ್ದಾರೆ ಬಿಟ್ಟರೆ ಸಂಪುಟ ಪುನರ್ರಚನೆಯ ಸುದ್ದಿಯೇ ಸುಳ್ಳು ಅಂತ ತಳ್ಳಿ ಹಾಕಿದ್ರು DK ಶಿವಕುಮಾರ್. ಸಂಪುಟ ಪುನರ್ರಚನೆಯೂ ಇಲ್ಲ, ಎಂಥದ್ದು ಇಲ್ಲ ಅಂತ. ಈಗ ಅದು ಇದೆ ಅಂತ ಸಾಬೀತು ಮಾಡಬೇಕಂದ್ರೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕು. ಆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಈಗ ಸಿದ್ದರಾಮಯ್ಯನವರು. ಶತಾಯಗತಾಯ ಮುದ್ರೆ ಒತ್ತಿಸೋಣ ಅಂತ. ಆದರೆ DK ಶಿವಕುಮಾರ್ ಅವರು ಅದರ ಒಳಗಡೆನೆ ಈಗಾಗಲೇ ಯತೀಂದ್ರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸ್ತಿರೋದು, ಹೈಕಮಾಂಡ್ಗೆ ಸಂದೇಶ ಕಳಿಸ್ಕೊಟ್ಟಿರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವ್ರನ್ನೇ ಕರ್ನಾಟಕಕ್ಕೆ ಕರೆಸ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಪ್ರಿಯಾಂಕ್ ಖರ್ಗೆ ಅಂದರೆ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ, ITBTಗೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ 19 ಇಲ್ಲ 20ನೇ ತಾರೀಕು ಬರ್ತಾರಂತೆ. ಬೆಂಗಳೂರಲ್ಲಿ ಟೆಕ್ ಸಮಿಟ್ ಆಯೋಜನೆ ಮಾಡಲಾಗಿದೆ. ನವೆಂಬರ್ 18ರಿಂದ 3 ದಿನಗಳ ಕಾಲ ಬೆಂಗಳೂರಲ್ಲಿ ನಡೆಯುತ್ತೆ ಟೆಕ್ ಸಮಿಟ್ಟು ITBT ಇಲಾಖೆಯಿಂದ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರ್ತಾರೆ, ಇಲ್ಲಾಂದರೆ ಸಮಾರೋಪದಲ್ಲಿ ಭಾಗವಹಿಸ್ತಾರೆ ರಾಹುಲ್ ಗಾಂಧಿ ಅವರಿಗೆ. ಪ್ರಿಯಾಂಕ್ ಖರ್ಗೆ ಅವರು ಈಗ ಆಹ್ವಾನ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಕರೆಸಲೇಬೇಕು ಅನ್ನುವ ಸತತ ಪ್ರಯತ್ನದಲ್ಲಿದ್ದಾರೆ. ಕರ್ನಾಟಕದಲ್ಲೇ ಒಂದು ಮೀಟಿಂಗ್ ಆಗಬೇಕು. ಈ ಕಾರ್ಯಕ್ರಮಕ್ಕೆ ಬಂದವರು ಕರ್ನಾಟಕದಲ್ಲೇ CM, DCM, ಸಚಿವರು, ಸಂಪುಟ ಅಧಿಕಾರ, ಉತ್ತರಾಧಿಕಾರ ಇದೆಲ್ಲದರ ಬಗ್ಗೆ ಒಂದು ಮೀಟಿಂಗನ್ನು ಇಲ್ಲೇ ನಡೆಸೋದಕ್ಕೆ ತಯಾರಿ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಮತ್ತು DK ಶಿವಕುಮಾರ್ ಅನ್ನೋದು ಗೊತ್ತಾಗ್ತಿದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇದು. ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗ್ತಿದ್ದಾರೆ, ರಾಹುಲ್ ಗಾಂಧಿ ಅವರನ್ನು ಇಲ್ಲಿಗೆ ಕರೆಸ್ತಾ ಇದ್ದಾರೆ. ಡಿಸೆಂಬರ್ ಆದಮೇಲೆ ಏನಾಗುತ್ತೆ ನೋಡ್ತಾ ಇರಿ ಅಂತ DK ಬಣ ನೇರ ಸಂದೇಶ ರವಾನಿಸಿದೆ. ಶಿವಗಂಗಾ ಬಸವರಾಜ್ ಅವ್ರು ಏನಂದ್ರು, ಸಿದ್ದರಾಮಯ್ಯನವ್ರು ಇಳಿಯಲ್ಲ ಅಂತ ಹೇಳೇ ಇಲ್ವಲ್ಲ. ಯಾರ್ಯಾರೋ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಏನು ಅದಕ್ಕೆ ಅರ್ಥನೇ ಇರಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರೋದು ಇನ್ನೂ 32ಕ್ಕೆ. ಸಿದ್ದರಾಮಯ್ಯನವ್ರು ಈಗ ಇಳಿಯಲ್ಲ ಅಂತ ಏನು ಹೇಳೇ ಇಲ್ಲ. ಅವ್ರು ಅದ್ರ ಬಗ್ಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ. ಯತೀಂದ್ರ ಅವರು ಬಾಲಿಶ ಹೇಳಿಕೆ ಅಂತೆಲ್ಲ ತೀವ್ರ ಆಕ್ರೋಶ. ಈಗ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ CM ಪುತ್ರ ಅಂತ ಬಿಡೋಕ್ಕಾಗಲ್ಲ, ಆ್ಯಕ್ಷನ್ ಆಗಲೇಬೇಕು ಅಂತ ಮುಗಿಬಿದ್ದಿರೋದು. CM ಪುತ್ರನಿಗೆ ನೋಟಿಸ್ ಆದರೆ ಅದೊಂಥರ ಸೆಟ್ ಬ್ಯಾಕ್ ಆಗಿಬಿಡುತ್ತೆ ಸಿದ್ದರಾಮಯ್ಯನವ್ರಿಗೆ. DK ಶಿವಕುಮಾರ್ ಅವರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅಂತಿದ್ದಾರೆ. ಡೈರೆಕ್ಟಾಗಿ ಯತೀಂದ್ರ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಶಿಸ್ತು ಪಕ್ಷದಲ್ಲಿ ಮೊದಲ ಆದ್ಯತೆಯನ್ನು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿರೋದು. ಸೊ ಇದು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಈ ಹೊತ್ತಲ್ಲಿ ರಾಗ ಎಂಟ್ರಿ ಕೊಡ್ತಾ ಇರೋದು ಇನ್ನಷ್ಟು ಮಹತ್ವ ಪಡ್ಕೊಳ್ತಿದೆ. ಬಿಹಾರ ಚುನಾವಣೆ ಫಲಿತಾಂಶ ಇಲ್ಲಾಗೋ ಬೆಳವಣಿಗೆ ಮೇಲೆ ಡೈರೆಕ್ಟ್ ಎಫೆಕ್ಟ್, ಅದರಲ್ಲಿ ಡೌಟ್ ಇಲ್ಲ. ಯಾಕಂದರೆ ಕಾಂಗ್ರೆಸ್ಗೆ ಅಲ್ಲಿ ಬಲ ಸಿಗುತ್ತಾ ಸಿಗಲ್ವಾ ಅನ್ನೋದ್ರ ಮೇಲೆ ಕರ್ನಾಟಕದಲ್ಲಾಗೋ ಬದಲಾವಣೆ ಅವಲಂಬಿತ ಆಗಿರುತ್ತೆ ಒಂದು ಹಂತಕ್ಕಂತೂ. ಕೈಯಲ್ಲಿ ಮೊದಲೇ ಇಷ್ಟು ಟೆನ್ಷನ್ ಇರುವಾಗ ಯತೀಂದ್ರ ಅವರ ಹೇಳಿಕೆ ಬೆಂಕಿಗೆ ತುಪ್ಪ ಸುರಿದಂಗಾಗಿದೆ. ಸಿದ್ದರಾಮಯ್ಯನವ್ರು ಬೇರೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ. ಯತೀಂದ್ರ ಹೇಳಿದ್ದು CM ಕುರ್ಚಿಗೆ ಅಂತಲ್ಲ, ಹಿಂದ ಅಥವಾ ಸೈದ್ಧಾಂತಿಕವಾಗಿ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ನಾನು ಕೇಳಿದ್ದೀನಿ, ಏನಪ್ಪ ನಿನ್ನ ಮಾತಿನ ಅರ್ಥ ಅಂತೆಲ್ಲ ವಿಚಾರಿಸಿದ್ದೀನಿ, ವಿಚಾರಿಸ್ಕೊಂಡು ತಿಳ್ಕೊಂಡೇ ಹೇಳ್ತಾ ಇದ್ದೀನಿ. ಯತೀಂದ್ರ ಹೇಳಿದ್ದು ಇಷ್ಟೇ ಅಂತಿದ್ದಾರೆ. ಸೊ ಯತೀಂದ್ರ ಹೇಳಿದ್ದಕ್ಕೆ ಸಮರ್ಥನೆ ಕೊಡೋದಕ್ಕೆ ಸಿದ್ದರಾಮಯ್ಯನವರೇ ಖುದ್ದು ಇಳಿದಿದ್ದಾರೆ. ಸಿದ್ದು ಆಪ್ತರು ಯತೀಂದ್ರಗೆ ಜೈ ಅಂತಿದ್ದಾರೆ. ಕರೆಕ್ಟಾಗಿದೆ ಅವ್ರು ಹೇಳಿ, ತಪ್ಪೇನಿದೆ ಅಂತ ರಾಜಣ್ಣವರು, ಪರಮೇಶ್ವರ್ ಅವರು, ಬೇರೆಯವರು ಕರೆಕ್ಟಾಗಿದೆ ಅನ್ನುವ ಮೂಲಕ ಸತೀಶ್ಗೆ ಪಟ್ಟ ಕಟ್ಟುವ ತಯಾರಿ ತನಕ ಆಗಿಬಿಟ್ಟಿದೆ. ಅಂದರೆ ಬದಲಾವಣೆ ಏನೋ ಒಂದು ಆಗೋದು ನಿಶ್ಚಿತ, ಆದಾಗ ನಮ್ಮ ಕಡೆಯವ್ರು ಇರಲಿ ಅನ್ನೋ ತನಕ ಸಿದ್ದು ಕ್ಯಾಂಪ್ ತಯಾರಿ ಮಾಡ್ತಿದೆಯಾ ಅನ್ನೋದು ಈಗ ಗಮನ ಸೆಳೆತಿರೋ ಬೆಳವಣಿಗೆ. ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ. ಇಂಥವರೇ ಮುಂದಿನ
ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ ಆ ಮಾತಿಗೆ ನಂದು ಕೂಡ ಸಹಮತ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ, 2028ರಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಅದಕ್ಕೂ ನಮ್ಮ ಸಹಮತ ಇದೆ. ಹೇಳಿ ಅವರು ದೊಡ್ಡವರು, ದೊಡ್ಡ ಒಂದು ಮಟ್ಟದಲ್ಲಿ ಕೂತ್ಕೊಳ್ಳೋರು, ಆ ರೀತಿ ಹೇಳಿಕೆ ಕೊಡಬೇಡ್ದಾಗಿತ್ತು. ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ನಾನು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಜೊತೆಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದೆನೂ ಕೂಡ 2028ಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಬೇಕು. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಅಖಾಡಕ್ಕಿಳಿದಿರೋದು ಹೈಕಮಾಂಡ್ ಇಲ್ಲಿಗೆ ಕರೆಸುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ಬಹುಶಃ ದೊಡ್ಡ ಖರ್ಗೆ ಅವರ ಮೂಲಕ ಕರ್ನಾಟಕದಲ್ಲಿ ಒಂದು ನಿರ್ಣಾಯಕವಾದ ಬೆಳವಣಿಗೆ ಆಗತ್ತಾ ಅನ್ನೋದು ಸಹಿತ ಈಗ ಗಮನ ಸೆಳೀತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.